ಸೂಪರ್ ಆಗಿರೋಂಥ ಬ್ರೇಕ್ಫಾಸ್ಟ್ ಜೊತೆಗೆ ಬಿಳಿ ಕಾಯಿ ಚಟ್ನಿ. ಬೆಳಗ್ಗೆ ತಿಂಡಿ ಏನು ಅಂತ ಯೋಚನೆ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ಇಷ್ಟು ಈಸಿಯಾಗಿರೋ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬರೀ 2 ಐಟಮ್ ಇದ್ರೆ ತಿಂಡಿ ರೆಡಿ. ಪಂಕಜಾಸ್ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನೋಡಿ, ಸಣ್ಣ ಬಟ್ಲು ಅವಲಕ್ಕಿ ತಗೊಂಡಿದ್ದೀನಿ, ಹಾಗೆ ಒಂದು ಬಟ್ಟು ಬಿಳಿ ರವೆ ತಗೊಂಡಿದ್ದೀನಿ. ಅವಲಕ್ಕಿನ ನೀರು ಹಾಕಿ ತೊಳೆದು ಒಂದು 10 ನಿಮಿಷ ನೆನೆಯೋದಿಕ್ಕೆ ಬಿಡ್ತೀನಿ. ಒಳ್ಳೆ ನೀರು ಹಾಕಿ ಅವಲಕ್ಕಿ 10 ನಿಮಿಷ ನೆಂದ ಮೇಲೆ ಈಗ ಮಿಕ್ಸಿಗೆ ಹಾಕೋಣ. ಅವಲಕ್ಕಿನ ನುಣ್ಣಗೆ ರುಬ್ಕೊಳ್ಳೋಣ. ಅವಲಕ್ಕಿನ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ನುಣ್ಣಗಾಗಿದೆ. ಇದಕ್ಕೆ ಒಂದು ಬಟ್ಲು ಬಿಳಿ ರವೆ ತಗೊಂಡಿದ್ವಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಇದು ತುಂಬ ರುಬ್ಬೋದೇನು ಬೇಡ, ಒಂದು ಮೀಡಿಯಮ್ಮಾಗಿ ರುಬ್ಬಿದ್ರೆ ಆಯಿತು. ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ನೋಡಿ, ಮಿಕ್ಸಿ ಮಾಡಿದ್ದೀನಿ. ಈಗ ಬೋಲಿಗೆ ಹಾಕ್ತಾ ಇದ್ದೀನಿ. ಹಿಟ್ಟು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸಮ ಮಾಡ್ಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ. ಇಲ್ಲಿ ಹೆಚ್ಚಿಗೆ ಐಟಮ್ ಬಳಸ್ತಾನೆ ಇಲ್ಲ, ಬರೀ 2 ಐಟಮ್ ಬಳಸಿ ಮಾಡ್ತಾ ಇದ್ದೀನಿ. ಇದಕ್ಕೆ ಎಲ್ಲದು ಹಾಕಿ ಮಾಡ್ಬೋದು, ಆದರೆ ಅದು ಡಿಫ್ರೆಂಟ್ ರುಚಿ ಬರುತ್ತೆ. ಇದು ಈ ಥರ ಪಡ್ಡು ಸಿಂಪಲ್ಲಾಗಿ ರುಚಿಯಾಗಿರೋಂಥ ವೆರೈಟಿ. ಇನ್ಸ್ಟೆಂಟ್ ಪಡ್ಡು, ಯಾವಾಗಂದರೆ ಅವಾಗ ಮಾಡೋ ಅಂಥ ಪಡ್ಡು ಇದು. ಮನೇಲಿ ಏನಿಲ್ಲ ಅಂದರೆ ಅವಲಕ್ಕಿ ರವೆ ಇದ್ದೇ ಇರುತ್ತೆ. ನೋಡಿ, ಈ ಹದಕ್ಕೆ ಪಡ್ಡಿನ ಹಿಟ್ಟು ಇದ್ರಾಯಿತು. ಈಗ ನಾನು ಹಂಚು ಕಾಯೋದಕ್ಕೂ ಇಟ್ಟಿದ್ದೀನಿ. ಹಂಚು ಕಾದಿದೆ. ಈಗ ಪಡ್ಡು ಮಾಡೋಣ. ಪಡ್ಡಿನ ಹಂಚಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿದ್ದೀನಿ. ಈಗ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಹಾಕೋಣ. ನೋಡಿ, ಈ ಥರ ಸ್ವಲ್ಪ ಕರೆಂಟ್ ಫ್ಲಕ್ಚುಯೇಷನ್ ಇದ್ದಿದ್ದರಿಂದ ಶೇಕ್ ಆಗ್ತಾ ಇದೆ ವಿಡಿಯೋ. ಬಟ್ಲುಗಳಿಗೆ ತುಂಬ ಜಾಸ್ತಿ ಹಾಕೋದು ಬೇಡ, ಇಷ್ಟು ಹಾಕಿದರೆ ಸಾಕು. ತುಂಬ ಜಾಸ್ತಿ ಹಾಕಿದರೆ ಬೇಯೋದಿಲ್ಲ ಒಳಗೆ. ಸ್ಮೂತಾಗಿ ಚೆನ್ನಾಗಾಗಬೇಕು ಅಂದರೆ ಇಷ್ಟೇ ಹಾಕಿದರೆ ಸಾಕು. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ತಿರುಗಿಸೋಣ. ಇದು ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಈಸಿಯಾಗಿ ಯಾವಾಗಂದರೆ ಅವಾಗ ನೆನೆಸ್ಕೊಂಡು ಮಾಡ್ಬೋದು ಇದನ್ನು. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಈಸಿ ಮಾಡೋದು. ಮನೆಯೊಳಗಿರೋ ದಿನಸಿಯಿಂದನೇ ಮಾಡ್ಬೋದು. ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು. ನಾನು ಮನೇಲಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ಮಾಡಿದ್ದು. ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ. ಸೋಡಾ ಪುಡಿನೂ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಬರುತ್ತೆ. ಹಾಕ್ತೇನೂ ಮಾಡ್ಬೋದು, ಆದರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಪಡ್ಡು ಮಾಡಿ ಆಯಿತು. ಈಗ ಬಿಳಿ ಚಟ್ನಿ ಮಾಡೋಣ. ಬಿಳಿ ಚಟ್ನಿ ಮಾಡೋಕ್ಕೆ ಒಂದು ಸಣ್ಣ ಬಟ್ಲಲ್ಲಿ ನೀರು ಕುದಿಯೋಕ್ಕೆ ಇಡೋಣ. ಅದಕ್ಕೆ ಒಂದು ಇಡೀ ಹಸಿಮೆಣಸಿನ್ಕಾಯಿ ಹಾಕೋಣ. ಈ ಥರ ಮಾಡೋದ್ರಿಂದ ಹಸಿಮೆಣಸಿನ್ಕಾಯಿ ಬಣ್ಣ ಕಳ್ಕೊಂತದೆ. ಅದೇ ಈ ಬೇಸಿಗೆಲ್ಲಾದರೆ ಇದನ್ನು ಮಾಡಿ ಒಣಗಿಸಿಟ್ಕೊಂಡ್ರೆ ಪೂರ್ತಿ ಬಿಳಿಯಾಗಿ ಬರ್ತದೆ. ಬಿಳಿ ಕಾಯಿ ಚಟ್ನಿಗೆ ಕಾಯಿ, ಉಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಬಿಸಿ ನೀರಿಗೆ ಹಾಕಿ ತೆಗ್ದಿರೋ ಮೆಣಸಿನಕಾಯಿ ಇಷ್ಟು ಹಾಕಿ ಮಿಕ್ಸಿ ಮಾಡಿದ್ರೆ ಆಯಿತು. ಬಿಳಿ ಕಾಯಿ ಚಟ್ನಿನ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಎಷ್ಟು ಬಿಳಿಯಾಗಿ ಚಟ್ನಿ ಚೆನ್ನಾಗಿದೆ. ತುಂಬ ರುಚಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಇದು ಒಳ್ಳೆ ಕಾಂಬಿನೇಷನ್ನು. ಒಂದೇ ಥರ ಕಾಯಿ ಚಟ್ನಿ ಮಾಡ್ತಾಯಿದ್ರೆ ಇದು ಡಿಫ್ರೆಂಟ್ ಆಗಿರೋ ಕಾಯಿ ಚಟ್ನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಚಟ್ನಿಗೆ ಸೂಪರಾಗಿರೋ ಒಂದು ಒಗ್ಗರಣೆ ಹಾಕೋಣ. ಬಿಳಿ ಕಾಯಿ ಚಟ್ನಿಗೆ ಒಗ್ಗರಣೆ: 1 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ, ಇಂಗು, 4 ಕರಿಬೇವಿನ ಎಲೆ ಪೀಸ್ ಮಾಡಿ ಹಾಕೋಣ. ಸಾಕು, ಇಷ್ಟೇ ಒಗ್ಗರಣೆ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಕಾಯಿ ಚಟ್ನಿ ಅಂತ. ಅಲಂಕಾರನೂ ಮಾಡಾಯಿತು. ಈಗ ಸರ್ವ್ ಮಾಡೋಣ. ಸೂಪರಾಗಿರೋ ಬಿಳಿ ಕಾಯಿ ಚಟ್ನಿ ರೆಡಿ ಆಯಿತು. ರುಚಿಯಾದ ಇನ್ಸ್ಟೆಂಟ್ ಪಡ್ಡು ಬಿಳಿ ಕಾಯಿ ಚಟ್ನಿ. ನೋಡಿ, ಜೊತೆಗೆ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗೂ ಇತ್ತು. ನೀವು ಒಂದು ಸತಿ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.